ರಿಪಬ್ಲಿಕ್ ಕನ್ನಡ ಜೊತೆ ಗೋಪಾಲನವರು ಇದ್ದಾರೆ, ಶಾಸಕರಾದಂಥವ್ರು. ಸರ್ ಈಗ BPL ಕಾರ್ಡ್ ರದ್ದು ಮಾಡಿರುವಂಥದ್ದು ಕೇವಲ ಇಲ್ಲಿ ನೀವು ಬರ್ತಾ ಇದ್ದೀರಾ ಸರ್, ಇದು ರಾಜ್ಯದ ಸಮಸ್ಯೆ, ಏನು ಹೇಳ್ತೀರಾ ಸರ್? ಫಸ್ಟ್ ಸರ್, ಇದು ಬರೀ ನನ್ನ ಕ್ಷೇತ್ರದ ಸಮಸ್ಯೆ ಅಲ್ಲ. ನಾನು 1.5 ವರ್ಷ ಆಹಾರ ಸಚಿವನಾಗಿದೆ. ಇಂಥ ಕೆಟ್ಟ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ. ಕರೋನಾ ಸಂದರ್ಭದಲ್ಲಿ ನನ್ನ ನೋಡಿದರೆ ಇದನ್ನು ವಾರ್ಪುಟ್ಟಾಗಿ ಈ ರಾಜ್ಯದ ಜನ ಯಾರೋ ಹಸುವಿನಿಂದ ಇರಬಾರ್ದು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ತಗೊಂಡು ಇಡೀ ರಾಜ್ಯಕ್ಕೆ ಇದನ್ನು ಎಲ್ಲೋ ತೊಂದರೆ ಆಗೋದ ರೀತಿ ನೋಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿದೆ ಆಹಾರವನ್ನು ಕೊಡ್ತಾ ಇದಕ್ಕೆ ಕಳಿಸ್ತಾ ಇದ್ದಾರೆ. ಒಂದು ಕಾರ್ಡು BPL ಕಾರ್ಡ್ ಏನಾದರೂ ಒಂದು ಕ್ಯಾನ್ಸಲ್ ಆದರೆ ಅವ್ರು ಎಲ್ಲೋ ಹಾಸ್ಪಿಟ್ಲಿಗೆ ಹೋಗೋದಕ್ಕೇನು ಉಪಯೋಗ ಆಗೋದಿಲ್ಲ, ಅವರು ಮಕ್ಕಳು ಓದೋದಕ್ಕೇನು ಇದಾಗೋದಿಲ್ಲ, ಒಂದು ಗ್ಯಾಸ್ ತಾಣಕ್ಕಾಗೋದಿಲ್ಲ, ಯಾವುದೇ ಸರ್ಕಾರದ ಬರ್ತಕ್ಕಂಥ ಯಾವುದೇ ಒಂದು ಸೌಲಭ್ಯಗಳನ್ನ ತಾಣಕ್ಕಾಗಲಿಲ್ಲ, ಸಂಪೂರ್ಣವಾಗಿ ಇದಾಯ್ತಾರೆ. ಇವತ್ತೆಲ್ಲ ನಾವು ನೋಡ್ತಾ ಇರ್ತಕ್ಕಂಥ ಎಲ್ಲ ಶೀಟಿನ ಮನೆಯಲ್ಲಿ ಬಡವರು ಬಾಡಿಗೆ 15, 20, 25 ವರ್ಷದಿಂದ ಇಲ್ಲಿರ್ತಕ್ಕಂಥ ವಾಸಿಗಳು ಅನೇಕ ವರ್ಷಗಳಿಂದ ಇದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ನ ಒಂದು ಸಮಸ್ಯೆ ಇಲ್ಲ. ಏನಾಗಿದೆ, ಆಧಾರ್ ಕಾರ್ಡಿಂದ ಪಾನ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಧಿ ಆದಮೇಲೆ ಲಕ್ಷಾಂತರ ಕುಟುಂಬ 1,000 ರೂಪಾಯಿ ಪೆನಾಲ್ಟಿ ಕಟ್ಟು ಯಾರು ಮಾಡಿದ್ದಾರೆ ಆ ಕಾರ್ಡ್ಗಳೆಲ್ಲನೂ ಕ್ಯಾನ್ಸಲ್ ಆಗಿದೆ. ನಾವಲ್ಲಿ ಕಟ್ಟಿರ್ತಕ್ಕಂಥದ್ದು ಪೆನಾಲ್ಟಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಪೆನಾಲ್ಟಿ 1,000 ರೂಪಾಯಿ. ಜೊತೆಗೆ ನಾವು ಸಣ್ಣ ಪುಟ್ಟ ಲೋನು 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 5 ಲಕ್ಷನೋ ಲೋನ್ ತಗೊಬೇಕು ಅಂತ ಯಾರು ಸಣ್ಣ ಕುಟುಂಬಗಳು ಹೋದರೆ 3 ವರ್ಷದ್ದು IT ಕೇಳ್ತಾರೆ. ಆ IT ನಿಲ್ಲಂತ ಕೊಟ್ಟಿರ್ತಾರೆ. IT ಅಷ್ಟು ಸಬ್ಮಿಟ್ ಮಾಡಿದರೆ ಇವರು IT ಇದು ಮಾಡಿದ್ದಾರೆ ಅಂತ ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ನೀವು ಕ್ಷೇತ್ರದ MLA ಆಗಿರೋದ್ರಿಂದ ನಿಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ತಡೆಗಟ್ಟುವಂಥ ಕೆಲಸ ಏನಾದ್ರು ಮಾಡಕ್ಕೆ ಪ್ರಯತ್ನ ಪಟ್ರ ಸರ್ ನೀವು? ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ. ನೀವೇ ಖುದ್ದಾಗಿ IAS ಯಾರು ಹಿರಿಯ ಅಧಿಕಾರಿಗಳು ಆ ಮನೆಗಳು ಬಂದು ನೋಡ್ಬೇಕು ಯಾವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನ. ನೀವೆಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟು AC ರೂಮಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ನೀವು ಬಂದು ಖುದ್ದಾಗಿ ನೋಡಿದ್ರೆ ಮಾತ್ರನೇ ಇಲ್ಲಿ ಇದು ಏನಾಗಿದೆ ಅಂತಕ್ಕಂಥದ್ದನ್ನ ನೀವು ಕ್ಯಾನ್ಸಲ್ ಮಾಡ್ತೀರಿ. ಇಲ್ಲ ರ್ಯಾಂಡಮ್ ಆಗಿ ಯಾವುದಾದ್ರೂ ಚೆಕ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ? ಒಂದು ಮನೆ ಚೆಕ್ ಮಾಡಿದ್ರ ನೀವು? ಒಂದು ಮನೆ ಚೆಕ್ ಮಾಡಿಲ್ಲ. ರ್ಯಾಂಡಮ್ ಆಗಿ ಯಾರೋ IT ಇದು ಬರ್ತು ಎಲ್ಲರೂ ಕ್ಯಾನ್ಸಲ್ ಮಾಡಿದ್ದಾರೆ. ಬಡವರು, ಅಂಗವಿಕಲರು, ಈ ರೀತಿನವ್ರನ್ನ ಇದು ಮಾಡಿದ್ದಾರೆ. ಹಾಗೆ ಕಾಲೇಜ್ ಸೇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿರೋದು ಆಯ್ತಿರೋದು ಅದೇನೆ. ಮನೆಯಲ್ಲಿ 2 ಮಕ್ಕಳಿಲ್ಲ 3 ಮಕ್ಕಳು ಇರ್ತಾರೆ. ಒಂದು ಮಗುಗೆ 1 ವರ್ಷದ ಹಿಂದೆ ಒಂದು 80,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾನೆ. 2 ವರ್ಷ ಆದಮೇಲೆ ತಿರ್ಗಿ ಇನ್ನೊಂದು 90,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾನೆ. ಎರಡೂ ಸೇರೋದು 1,70,000 ಆಯಿತು. ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗವೆ. ಆ ಕಾರ್ಡ್ಗಳು ಕ್ಯಾನ್ಸಲ್. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಈಗ ಆಗಿರ್ತಕ್ಕಂಥ ಏನು ಪ್ರಮಾದ ಆಗಿದೆ ಅವನ್ನ ನೀವು ಯಾರು IT ಪೇ ಮಾಡ್ತಾ ಇದ್ರೆ ಗೌರ್ಮೆಂಟ್ ಸರ್ವೆಂಟ್ ಇರ್ಬೋದು, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ನಾವು ಅಡ್ಡಿಪಡಿಸೋದಿಲ್ಲ. ಬಡವರು ಯಾರಿದ್ದಾರೆ ಅವ್ರು ಯಾರು IT ಕಟ್ತಕ್ಕಂಥವ್ರು, ಅವರು IT ಆಫೀಸೇ ನೋಡಿಲ್ಲ. ತಕ್ಷಣ ಎಚ್ಚೆತ್ತಿ ಅದನ್ನ ಸರಿದಾರಿಗೆ ತರ್ತಕ್ಕಂಥದ್ದು, ಆ ಬಡವರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಹೇಳ್ತೀನಿ. ನೋಡಿ, ಹೆಣ್ಮಗಳು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಾಗಮಂಗಲ ಬಂದಿರತಕ್ಕಂಥವ್ರು, ಅವ್ರಿಗೆ ಯಾವ ಭಾಗ್ಯಲಕ್ಷ್ಮಿ ಯೋಜನೆ ಬಂದಿಲ್ಲ. BPL ಕಾರ್ಡಲ್ಲಿ ರೇಷನ್ ಅಂತ ಇದ್ರು ಹೋದ ತಿಂಗಳಿಂದ. ಯಾವ ಭಾಗ್ಯಲಕ್ಷ್ಮಿ ಯೋಜನೆನೂ ಬಂದಿಲ್ಲ. 2,000 ರೂಪಾಯಿನೂ ಬಂದಿಲ್ಲ. ಆದರೆ ಈ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡಿ ಅವ್ರ ಸ್ಥಿತಿ. ಈಗ ಒಳಗಡೆ ಹೋಗಿ ನೋಡಿದ್ರೆ ಅವರ ಕುಟುಂಬದ ಸ್ಥಿತಿ ಯಾವ ರೀತಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ತಕ್ಷಣ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಈಗ ಆಗಿರ್ತಕ್ಕಂಥದ್ದೇನಿದೆ ಅದನ್ನು ಚೆಕ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ APL ಕಾರ್ಡ್ಗಳನ್ನ BPL ಕಾರ್ಡ್ ಮಾಡಬೇಕು ಅಂತ ಒತ್ತಾಯವನ್ನು. ರಿಪಬ್ಲಿಕ್ ಕನ್ನಡ ಜೊತೆ ಗೋಪಾಲನವರು ಇದ್ದಾರೆ, ಶಾಸಕರಾದಂಥವ್ರು. ಸರ್ ಈಗ BPL ಕಾರ್ಡ್ ರದ್ದು ಮಾಡಿರುವಂಥದ್ದು ಕೇವಲ ಇಲ್ಲಿ ನೀವು ಬರ್ತಾ ಇದ್ದೀರಾ ಸರ್, ಇದು ರಾಜ್ಯದ ಸಮಸ್ಯೆ, ಏನು ಹೇಳ್ತೀರಾ ಸರ್? ಫಸ್ಟ್ ಸರ್, ಇದು ಬರೀ ನನ್ನ ಕ್ಷೇತ್ರದ ಸಮಸ್ಯೆ ಅಲ್ಲ. ನಾನು 1.5 ವರ್ಷ ಆಹಾರ ಸಚಿವನಾಗಿದೆ. ಇಂಥ ಕೆಟ್ಟ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ. ಕರೋನಾ ಸಂದರ್ಭದಲ್ಲಿ ನನ್ನ ನೋಡಿದರೆ ಇದನ್ನು ವಾರ್ಪುಟ್ಟಾಗಿ ಈ ರಾಜ್ಯದ ಜನ ಯಾರೋ ಹಸುವಿನಿಂದ ಇರಬಾರ್ದು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ತಗೊಂಡು ಇಡೀ ರಾಜ್ಯಕ್ಕೆ ಇದನ್ನು ಎಲ್ಲೋ ತೊಂದರೆ ಆಗೋದ ರೀತಿ ನೋಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿದೆ ಆಹಾರವನ್ನು ಕೊಡ್ತಾ ಇದಕ್ಕೆ ಕಳಿಸ್ತಾ ಇದ್ದಾರೆ. ಒಂದು ಕಾರ್ಡು BPL ಕಾರ್ಡ್ ಏನಾದರೂ ಒಂದು ಕ್ಯಾನ್ಸಲ್ ಆದರೆ ಅವ್ರು ಎಲ್ಲೋ ಹಾಸ್ಪಿಟ್ಲಿಗೆ ಹೋಗೋದಕ್ಕೇನು ಉಪಯೋಗ ಆಗೋದಿಲ್ಲ, ಅವರು ಮಕ್ಕಳು ಓದೋದಕ್ಕೇನು ಇದಾಗೋದಿಲ್ಲ, ಒಂದು ಗ್ಯಾಸ್ ತಾಣಕ್ಕಾಗೋದಿಲ್ಲ, ಯಾವುದೇ ಸರ್ಕಾರದ ಬರ್ತಕ್ಕಂಥ ಯಾವುದೇ ಒಂದು ಸೌಲಭ್ಯಗಳನ್ನ ತಾಣಕ್ಕಾಗಲಿಲ್ಲ, ಸಂಪೂರ್ಣವಾಗಿ ಇದಾಯ್ತಾರೆ. ಇವತ್ತೆಲ್ಲ ನಾವು ನೋಡ್ತಾ ಇರ್ತಕ್ಕಂಥ ಎಲ್ಲ ಶೀಟಿನ ಮನೆಯಲ್ಲಿ ಬಡವರು ಬಾಡಿಗೆ 15, 20, 25 ವರ್ಷದಿಂದ ಇಲ್ಲಿರ್ತಕ್ಕಂಥ ವಾಸಿಗಳು ಅನೇಕ ವರ್ಷಗಳಿಂದ ಇದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ನ ಒಂದು ಸಮಸ್ಯೆ ಇಲ್ಲ. ಏನಾಗಿದೆ, ಆಧಾರ್ ಕಾರ್ಡಿಂದ ಪಾನ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಧಿ ಆದಮೇಲೆ ಲಕ್ಷಾಂತರ ಕುಟುಂಬ 1,000 ರೂಪಾಯಿ ಪೆನಾಲ್ಟಿ ಕಟ್ಟು ಯಾರು ಮಾಡಿದ್ದಾರೆ ಆ ಕಾರ್ಡ್ಗಳೆಲ್ಲನೂ ಕ್ಯಾನ್ಸಲ್ ಆಗಿದೆ.
ನಾವಲ್ಲಿ ಕಟ್ಟಿರ್ತಕ್ಕಂಥದ್ದು ಪೆನಾಲ್ಟಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಪೆನಾಲ್ಟಿ 1,000 ರೂಪಾಯಿ. ಜೊತೆಗೆ ನಾವು ಸಣ್ಣ ಪುಟ್ಟ ಲೋನು 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 5 ಲಕ್ಷನೋ ಲೋನ್ ತಗೊಬೇಕು ಅಂತ ಯಾರು ಸಣ್ಣ ಕುಟುಂಬಗಳು ಹೋದರೆ 3 ವರ್ಷದ್ದು IT ಇದು ಕೇಳ್ತಾರೆ. ಆ IT-ನಲ್ಲಿ ನಿಲ್ ಅಂತ ಕೊಟ್ಟಿರ್ತಾರೆ. IT ಅಷ್ಟು ಸಬ್ಮಿಟ್ ಮಾಡಿದರೆ ಇವರು IT ಇದು ಮಾಡಿದ್ದಾರೆ ಅಂತ ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ನೀವು ಕ್ಷೇತ್ರದ MLA ಆಗಿರೋದ್ರಿಂದ ನಿಮ್ಮ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ತಡೆಗಟ್ಟುವಂತ ಕೆಲಸ ಏನಾದ್ರು ಮಾಡಕ್ ಪ್ರಯತ್ನ ಪಟ್ರ ಸರ್ ನೀವು ಇದನ್ನ? ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ. ನೀವೇ ಖುದ್ದಾಗಿ IAS ಯಾರು ಹಿರಿಯ ಅಧಿಕಾರಿಗಳು ಆ ಮನೆಗಳು ಬಂದು ನೋಡ್ಬೇಕು ಯಾವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನ. ನೀವೆಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟು AC ರೂಮಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ನೀವು ಬಂದು ಖುದ್ದಾಗಿ ನೋಡಿದ್ರೆ ಮಾತ್ರನೇ ಇಲ್ಲಿ ಇದು ಏನಾಗಿದೆ ಅಂತಕ್ಕಂಥದ್ದನ್ನ ನೀವು ಕ್ಯಾನ್ಸಲ್ ಮಾಡ್ತೀರಿ. ಇಲ್ಲ ರ್ಯಾಂಡಮ್ ಆಗಿ ಯಾವುದಾದ್ರೂ ಚೆಕ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ? ಒಂದು ಮನೆ ಚೆಕ್ ಮಾಡಿದ್ರ ನೀವು? ನಿಮ್ಮ ಅದು ಒಂದು ಮನೆ ಚೆಕ್ ಮಾಡಿಲ್ಲ. ರ್ಯಾಂಡಮ್ ಆಗಿ ಯಾರೋ IT ಇದು ಬರ್ತು ಎಲ್ಲರೂ ಕ್ಯಾನ್ಸಲ್ ಮಾಡಿದ್ದಾರೆ. ಬಡವರು, ಅಂಗವಿಕಲರು, ಈ ರೀತಿನವ್ರನ್ನ ಇದು ಮಾಡಿದ್ದಾರೆ. ನಮಗೆ ಕಾಲೇಜ್ ಸೇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿರೋದು ಆಯ್ತಿರೋದು ಅದೇನೆ. ಮನೆಯಲ್ಲಿ 2 ಮಕ್ಕಳಿಲ್ಲ 3 ಮಕ್ಕಳು ಇರ್ತಾರೆ. ಒಂದು ಮಗುಗೆ 1 ವರ್ಷದ ಹಿಂದೆ ಒಂದು 80,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾನೆ. 2 ವರ್ಷ ಆದಮೇಲೆ ತಿರ್ಗಿ ಇನ್ನೊಂದು 90,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾನೆ. ಎರಡೂ ಸೇರೋದು 1,70,000 ಆಯಿತು. ಅದು ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗವೆ. ಆ ಕಾರ್ಡ್ಗಳು ಕ್ಯಾನ್ಸಲ್. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಈಗ ಆಗಿರ್ತಕ್ಕಂಥ ಏನು ಪ್ರಮಾದ ಆಗಿದೆ ಅವನ್ನ ನೀವು ಯಾರು IT ಪೇ ಮಾಡ್ತಾ ಇದ್ರೆ ಗೌರ್ಮೆಂಟ್ ಸರ್ವೆಂಟ್ ಇರ್ಬೋದು, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ನಾವು ಅಡ್ಡಿಪಡಿಸೋದಿಲ್ಲ. ಬಡವರು ಯಾರಿದ್ದಾರೆ ಅವ್ರು ಯಾರು IT ಕಟ್ತಕ್ಕಂಥವ್ರು, ಅದು IT ಆಫೀಸೇ ನೋಡಿಲ್ಲ. ತಕ್ಷಣ ಎಚ್ಚೆತ್ತಿ ಅದನ್ನ ಸರಿದಾರಿಗೆ ತರ್ತಕ್ಕಂಥದ್ದು, ಆ ಬಡವರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಹೇಳ್ತೀನಿ. ನೋಡಿ, ಹೆಣ್ಮಗಳು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಾಗಮಂಗಲ ಬಂದಿರತಕ್ಕಂಥವ್ರು. ಅವ್ರಿಗೆ ಯಾವ ಭಾಗ್ಯಲಕ್ಷ್ಮಿ ಯೋಜನೆ ಬಂದಿಲ್ಲ. BPL ಕಾರ್ಡಲ್ಲಿ ರೇಷನ್ ಅಂತ ಇದ್ರು ಹೋದ ತಿಂಗಳಿಂದ. ಯಾವ ಭಾಗ್ಯಲಕ್ಷ್ಮಿ ಯೋಜನೆನೂ ಬಂದಿಲ್ಲ. 2,000 ರೂಪಾಯಿನೂ ಬಂದಿಲ್ಲ. ಆದರೆ ಈ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡಿ ಅವ್ರ ಸ್ಥಿತಿ. ಈಗ ಒಳಗಡೆ ಹೋಗಿ ನೋಡಿದ್ರೆ ಅವರ ಕುಟುಂಬದ ಸ್ಥಿತಿ ಯಾವ ರೀತಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ತಕ್ಷಣ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಈಗ ಆಗಿರ್ತಕ್ಕಂಥದ್ದೇನಿದೆ ಅದನ್ನು ಚೆಕ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ APL ಕಾರ್ಡ್ಗಳನ್ನ BPL ಕಾರ್ಡ್ ಮಾಡಬೇಕು ಅಂತ ಒತ್ತಾಯವನ್ನು. ರಿಪಬ್ಲಿಕ್ ಕನ್ನಡ ಜೊತೆ ಗೋಪಾಲನವರು ಇದ್ದಾರೆ, ಶಾಸಕರಾದಂಥವ್ರು. ಸರ್ ಈಗ BPL ಕಾರ್ಡ್ ರದ್ದು ಮಾಡಿರುವಂಥದ್ದು ಕೇವಲ ಇಲ್ಲಿ ನೀವು ಬರ್ತಾ ಇದ್ದೀರಾ ಸರ್, ಇದು ರಾಜ್ಯದ ಸಮಸ್ಯೆ, ಏನು ಹೇಳ್ತೀರಾ ಸರ್? ಫಸ್ಟ್ ಸರ್, ಇದು ಬರೀ ನನ್ನ ಕ್ಷೇತ್ರದ ಸಮಸ್ಯೆ ಇಲ್ಲ. ನಾನು 1.5 ವರ್ಷ ಆಹಾರ ಸಚಿವನಾಗಿದೆ. ಇಂಥ ಕೆಟ್ಟ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ. ಕರೋನಾ ಸಂದರ್ಭದಲ್ಲಿ ನನ್ನ ನೋಡಿದ್ದೀರಿ. ಇದನ್ನು ವಾರ್ಪುಟ್ಟಾಗಿ ಈ ರಾಜ್ಯದ ಜನ ಯಾರೋ ಹಸುವಿನಿಂದ ಇರಬಾರ್ದು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ತಗೊಂಡು ಇಡೀ ರಾಜ್ಯಕ್ಕೆ ಇದನ್ನು ಎಲ್ಲೋ ತೊಂದರೆ ಆಗದ ರೀತಿ ನೋಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿದೆ ಆಹಾರವನ್ನು ಕೊಡ್ತಾ ಇದೆ, ಅಕ್ಕಿ ಕಳಿಸ್ತಾ ಇದ್ದಾರೆ. ಒಂದು ಕಾರ್ಡು BPL ಕಾರ್ಡ್ ಏನಾದರೂ ಒಂದು ಕ್ಯಾನ್ಸಲ್ ಆದರೆ ಅವ್ರು ಎಲ್ಲೋ ಹಾಸ್ಪಿಟ್ಲಿಗೆ ಹೋಗೋದಕ್ಕೇನು ಉಪಯೋಗ ಆಗೋದಿಲ್ಲ. ಅವರು ಮಕ್ಕಳು ಓದೋದಕ್ಕೇನು ಇದಾಗೋದಿಲ್ಲ. ಒಂದು ಗ್ಯಾಸ್ ತಾಣಕ್ಕಾಗೋದಿಲ್ಲ. ಯಾವುದೇ ಸರ್ಕಾರದ ಬರ್ತಕ್ಕಂಥ ಯಾವುದೇ ಒಂದು ಸೌಲಭ್ಯಗಳನ್ನ ತಾಣಕ್ಕಾಗಲಿಲ್ಲ. ಸಂಪೂರ್ಣವಾಗಿ ಇದಾಯ್ತಾರೆ. ಇವತ್ತೆಲ್ಲ ನಾವು ನೋಡ್ತಾ ಇರ್ತಕ್ಕಂಥ ಎಲ್ಲ ಶೀಟಿನ ಮನೆಯಲ್ಲಿ ಬಡವರು ಬಾಡಿಗೆ 15, 20, 25 ವರ್ಷದಿಂದ ಇಲ್ಲಿರ್ತಕ್ಕಂಥ ವಾಸಿಗಳು ಅನೇಕ ವರ್ಷಗಳಿಂದ ಇದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ನ ಒಂದು ಸಮಸ್ಯೆ ಇಲ್ಲ. ಏನಾಗಿದೆ, ಆಧಾರ್ ಕಾರ್ಡಿಂದ ಪಾನ್ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಧಿ ಆದಮೇಲೆ ಲಕ್ಷಾಂತರ ಕುಟುಂಬ 1,000 ರೂಪಾಯಿ ಪೆನಾಲ್ಟಿ ಕಟ್ಟಿ ಯಾರು ಮಾಡಿದ್ದಾರೆ ಆ ಕಾರ್ಡ್ಗಳೆಲ್ಲನೂ ಕ್ಯಾನ್ಸಲ್ ಆಗಿದೆ. ನಾವಲ್ಲಿ ಕಟ್ಟಿರ್ತಕ್ಕಂಥದ್ದು ಪೆನಾಲ್ಟಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಪೆನಾಲ್ಟಿ 1,000 ರೂಪಾಯಿ. ಜೊತೆಗೆ ನಾವು ಸಣ್ಣ ಪುಟ್ಟ ಲೋನು 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 5 ಲಕ್ಷನೋ ಲೋನ್ ತಗೊಬೇಕು ಅಂತ ಯಾರು ಸಣ್ಣ ಕುಟುಂಬಗಳು ಹೋದರೆ 3 ವರ್ಷದ್ದು IT ಇದು ಕೇಳ್ತಾರೆ. ಆ IT-ನಲ್ಲಿ ನಿಲ್ ಅಂತ ಕೊಟ್ಟಿರ್ತಾರೆ. IT ಅಷ್ಟು ಸಬ್ಮಿಟ್ ಮಾಡಿದರೆ ಇವರು IT ಇದು ಮಾಡಿದ್ದಾರೆ ಅಂತ ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ನೀವು ಕ್ಷೇತ್ರದ MLA ಆಗಿರೋದ್ರಿಂದ ನಿಮ್ಮ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ತಡೆಗಟ್ಟುವಂತ ಕೆಲಸ ಏನಾದ್ರು ಮಾಡಕ್ ಪ್ರಯತ್ನ ಪಟ್ರ ಸರ್ ನೀವು ಇದನ್ನ? ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ. ನೀವೇ ಖುದ್ದಾಗಿ IAS ಯಾರು ಹಿರಿಯ ಅಧಿಕಾರಿಗಳು ಆ ಮನೆಗಳು ಬಂದು ನೋಡ್ಬೇಕು ಯಾವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನ. ನೀವೆಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟು AC ರೂಮಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ನೀವು ಬಂದು ಖುದ್ದಾಗಿ ನೋಡಿದ್ರೆ ಮಾತ್ರನೇ ಇಲ್ಲಿ ಇದು ಏನಾಗಿದೆ ಅಂತಕ್ಕಂಥದ್ದನ್ನ ನೀವು ಕ್ಯಾನ್ಸಲ್ ಮಾಡ್ತೀರಿ. ಇಲ್ಲ ರ್ಯಾಂಡಮ್ ಆಗಿ ಯಾವುದಾದ್ರೂ ಚೆಕ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ? ಒಂದು ಮನೆ ಚೆಕ್ ಮಾಡಿದ್ರ ನೀವು? ನಿಮ್ಮ ಅದು ಒಂದು ಮನೆ ಚೆಕ್ ಮಾಡಿಲ್ಲ. ರ್ಯಾಂಡಮ್ ಆಗಿ ಯಾರೋ IT ಇದು ಬರ್ತು ಎಲ್ಲರೂ ಕ್ಯಾನ್ಸಲ್ ಮಾಡಿದ್ದಾರೆ. ಬಡವರು, ಅಂಗವಿಕಲರು, ಈ ರೀತಿನವ್ರನ್ನ ಇದು ಮಾಡಿದ್ದಾರೆ. ನಮಗೆ ಕಾಲೇಜ್ ಸೇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿರೋದು ಆಯ್ತಿರೋದು ಅದೇನೆ. ಮನೆಯಲ್ಲಿ 2 ಮಕ್ಕಳಿಲ್ಲ 3 ಮಕ್ಕಳು ಇರ್ತಾರೆ. ಒಂದು ಮಗುಗೆ 1 ವರ್ಷದ ಹಿಂದೆ ಒಂದು 80,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾನೆ. 2 ವರ್ಷ ಆದಮೇಲೆ ತಿರ್ಗಿ ಇನ್ನೊಂದು 90,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾನೆ. ಎರಡೂ ಸೇರೋದು 1,70,000 ಆಯಿತು. ಅದು ಆ ಕಾರ್ಡ್ಗಳು ಕ್ಯಾನ್ಸಲ್ ಆಗವೆ.
ಆ ಕಾರ್ಡ್ಗಳು ಕ್ಯಾನ್ಸಲ್. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇದು ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಈಗ ಆಗಿರ್ತಕ್ಕಂಥ ಏನು ಪ್ರಮಾದ ಆಗಿದೆ ಅವನ್ನ ನೀವು ಯಾರು IT ಪೇ ಮಾಡ್ತಾ ಇದ್ರೆ ಗೌರ್ಮೆಂಟ್ ಸರ್ವೆಂಟ್ ಇರ್ಬೋದು, ಅದನ್ನ ಕ್ಯಾನ್ಸಲ್ ಮಾಡ್ತಾರೆ, ನಾವು ಅಡ್ಡಿಪಡಿಸೋದಿಲ್ಲ. ಬಡವರು ಯಾರಿದ್ದಾರೆ ಅವ್ರು ಯಾರು IT ಕಟ್ತಕ್ಕಂಥವ್ರು, ಅದು IT ಆಫೀಸೇ ನೋಡಿಲ್ಲ, ತಕ್ಷಣ ಎಚ್ಚೆತ್ತಿ ಅದನ್ನ ಸರಿದಾರಿಗೆ ತರ್ತಕ್ಕಂಥದ್ದು, ಆ ಬಡವರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಹೇಳ್ತೀನಿ. ನೋಡಿ, ಹೆಣ್ಮಗಳು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಾಗಮಂಗಲ ಬಂದಿರತಕ್ಕಂಥವ್ರು, ಅವ್ರಿಗೆ ಯಾವ ಭಾಗ್ಯಲಕ್ಷ್ಮಿ ಯೋಜನೆ ಬಂದಿಲ್ಲ. BPL ಕಾರ್ಡಲ್ಲಿ ರೇಷನ್ ಅಂತ ಇದ್ರು ಹೋದ ತಿಂಗಳಿಂದ, ಯಾವ BPL ಭಾಗ್ಯಲಕ್ಷ್ಮಿ ಯೋಜನೆನೂ ಬಂದಿಲ್ಲ. 2,000 ರೂಪಾಯಿನೂ ಬಂದಿಲ್ಲ, ಆದರೆ ಈ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡಿ ಅವ್ರ ಸ್ಥಿತಿ, ಈಗ ಒಳಗಡೆ ಹೋಗಿ ನೋಡಿದ್ರೆ ಅವರ ಕುಟುಂಬದ ಸ್ಥಿತಿ ಯಾವ ರೀತಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ತಕ್ಷಣ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಈಗ ಆಗಿರ್ತಕ್ಕಂಥದ್ದೇನಿದೆ ಅದನ್ನು ಚೆಕ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ APL ಕಾರ್ಡ್ಗಳನ್ನ BPL ಕಾರ್ಡ್ ಮಾಡಬೇಕು ಅಂತ ಒತ್ತಾಯವನ್ನು